ನಮಸ್ಕಾರ ಕರ್ನಾಟಕ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾನು ಇದ್ದೀನಿ ದೊಡ್ಡ ಆಲದ ಮರದ ಹತ್ರ. ನೋಡಿ, ಸುಮಾರು ಈ ಆಲದ ಮರ ಬಂದ್ಬಿಟ್ಟು 400 ವರ್ಷಗಳ ಹಿಂದಿಂದಂತೆ. ಯಪ್ಪ, ನೋಡೋಕ್ಕೆ ಒಂಥರ ಭಯಂಕರ ಆದಂಥ ಮರ ಇದು. ಸಿಕ್ಕಾಪಟ್ಟೆ ದೊಡ್ಡದಿದೆ ಗುರು. ಎಲ್ಲೆಲ್ಲಿ ಇವಾಗ ನಾನು ನಿಮ್ಗೆ ತೋರಿಸ್ತೀನಿ, ಒಂದ್ಸತಿ ನೋಡಿ. ಅಷ್ಟು ದೊಡ್ಡ ಮರಗಳು 400 ವರ್ಷದಿಂದ ಬೆಳೆದಂದರೆ ಯಾಕೆ ನಮ್ಮ ಈ ಲವರ್ಸ್ಗಳು, ಪ್ರೇಮಿಗಳಿದಾರಲ್ಲ, ಏನೇನು ಅವತಾರ ಮಾಡಿದ್ದಾರೆ ಅಂತ ನೋಡಿ. ಗಿಡಗಳಿಗೆ ತೋರಿಸ್ತೀನಿ ಹೆಂಗೆ ಬರ್ತಿದ್ದಾರೆ ಅವ್ರವ್ರ ಹೆಸ್ರುಗಳನ್ನ. ಕೈ ಮೇಲೆ, ಕಾಲ ಮೇಲೆ, ಎದೆ ಮೇಲೆ ಬರ್ಸ್ಕೊಳ್ಳೋದು ನೋಡಿನಿ. ಮರದ ಮೇಲೆ ನೋಡಿ ಹೆಂಗೆ ಗೀಚಾಕವ್ರೆ. ಅಷ್ಟು ಮೇಲೆ ಏರ್ಬಿಟ್ಟು ಬರ್ತಿದ್ದಾರೆ ನೋಡಿ ಹೆಸರುಗಳನ್ನ. ಏನು ಹೇಳ್ತೀರಿ ಜನಗಳಿಗೆ? ಮರ ಬೆಳೆಸೋ ಯೋಗ್ಯತೆ ಇಲ್ಲ, ಮರಗಳ ಬಗ್ಗೆ ಕಾಳಜಿನೇ ಇಲ್ಲ ಅಂಥವ್ರು ಬಂದ್ಬಿಟ್ಟು. ಇಷ್ಟೊಂದು ಪ್ರೀತಿ ಪ್ರೇಮ ಇದ್ದರೆ ಮರನ ಮನೇಲಿ ಬೆಳೆಸ್ರಿ. ನೋಡಿ ಹೆಂಗೆ ಬರ್ತಿದ್ದಾರೆ. ರಾಮಚಂದ್ರ ಹಂಗೆ ಬೇರುಗಳನ್ನ ಬಿಟ್ಕೊಂಡು ಹೋಗಿದೆ. ಹಂಗೆ ತೋರಿಸ್ತೀನಿ ಬರೀ ಒಂದ್ಸತಿ ನೋಡಿ. ಎಲ್ಲೆಲ್ಲ ಹಂಗೆ ಬೇರುಗಳು ಕೆಳಗೆ ಬಿಟ್ಟದ, ಹಂಗೆ ಅದನ್ನು ಮರನೇ ನೋಡಿ. ಅಯ್ಯಪ್ಪ, ಈ ಕಡೆ ನೋಡಿ. ನೋಡಿ ಒಬ್ಬ ನೋಡಿ, ಸುಸ್ತಾಗೋಯ್ತು. ಸುತ್ತ ಮರ ನೋಡಿಲ್ಲ ಗುರು. ಒಬ್ಬ ಅರ್ಧ ಗಂಟೆ ಆಗೋಯ್ತು ಸುತ್ತ ಇದ್ದೆ. ನೋಡಿ, ಎಲ್ಲಿಲ್ಲ. ಒಬ್ಬರೇ ಬರಬಾರ್ದು ಇಲ್ಲಿ, ಫ್ಯಾಮಿಲಿ ಸಮೇತ ಬರಬೇಕು, ನೋಡ್ಬೇಕು ಈ ಥರ ಮರಗಳು. ಎಲ್ಲೇ ನೋಡ್ಕೊಂಡು ಹೆಸರು ಬರ್ದು ಎಲ್ಲ ಮರಕ್ಕೂ ಬರ್ದಿದ್ದಾರೆ, ಒಂದು ಮರಕ್ಕೂ ಬೇಕಿಲ್ಲ. ಅದು ಏನು ಜನಗಳು ಏನು ಒಂದು ಅರ್ಥ ಆಗ್ತಾ ಇಲ್ಲ. ಇನ್ನೊಂದು ರೌಂಡ್ ಹೊಡ್ಕೊಂಡು ಹೋಗ್ಬಿಡೋಣ. ಟೈಮ್ ಆಗ್ತಾ ಬಂತು, 1:30 ಗಂಟೆ ಮೋಸ್ಟ್ಲಿ. ನಾನು ಬೆಳಗ್ಗೆನೇ ಬಂದೆ 10 ಗಂಟೆಗೆ. ಬೇರೆ ಕೆಲಸ ಇತ್ತು, ಅದು ಮುಗಿಸ್ಕೊಂಡು ಬರೋಟಿಗೆ ಲೇಟ್ ಆಗೋಯ್ತು ನನಗೆ. ಸುತ್ತಣ ಬನ್ನಿ. ನೋಡಿ, ಸಿಕ್ಕಾಪಟ್ಟೆ ದೊಡ್ಡ ಮರಗಳು ಇದು. ಯಪ್ಪ ನೋಡಿ, ಇದು ಹಿಂಗ ಬಕ್ಕೊಂಡು ಅಲ್ಲಿ ಬೇರೆ ಬಿಟ್ಟಿದ್ದು. ಹೇಳಿ, ಯಪ್ಪ ನೋಡಿ ನೋಡಿ, ಇಲ್ಲಿರೋ ಮರ ಹಿಂಗೆ ಹೋಗ್ಬಿಟ್ಟು ಅಲ್ಲಿ ಬೇರೆ ಬಿಟ್ಕೊಂಡಿದ್ದೆ. ಹಾಗೆ ನೋಡಿ, ಒಂದಕ್ಕೊಂದು ಕಲೆಕ್ಷನ್ ಇದೆ. ಹಿಂಗೆ ಎಲ್ಲ ಮರಗಳಿಗೂ ಅಷ್ಟೇ ನೋಡಿ.
ಯಪ್ಪ. ಈ ಎಲ್ಲ ಮರಗಳ ಮಧ್ಯದಲ್ಲಿ ಮುನೇಶ್ವರ ದೇವಸ್ಥಾನ ಇದೆ ನೋಡಿ, ಮಧ್ಯದಲ್ಲಿದೆ. ಇದು ಎಲ್ಲ ಮರದ ಮಧ್ಯದಲ್ಲಿದೆ ನೋಡಿ. ಬನ್ನಿ ಹೊರಡೋಣ. ನೋಡಿದ್ದಾಯ್ತು ಎಲ್ಲ ಆಲದ ಮರ. ಸೂಪರ್ ಗುರು, ನೋಡಿ ಕಾಣಿಸ್ತಿರ್ಬೇಕು. ನೀನು ಹೊರಗಡೆ ಇದ್ದೀನಿ ನಾನು. ನೋಡ್ತಕ್ಕಂಥ ಜಾಗ ಗುರು. ಹೋಗೋದೇನೇನ ತುಂಬ ಲೇಟಾಗೋಯ್ತು ಗುರು. ಒಬ್ಬ ಬಾಯ್ ಬಾಯ್ ಆಲದ ಮರ. ಓ ಚೆನ್ನಾಗಿದೆ. ಫ್ಯಾಮಿಲಿ ಜೊತೆ ಬಂದರೆ ಒಳ್ಳೆ ಟೈಮ್ ಪಾಸ್ ಆಗುತ್ತೆ. ಚೆನ್ನಾಗಿದೆ ನೋಡ್ತಕ್ಕಂಥ ಪ್ಲೇಸು. ಇನ್ನೊಂದು ಬೇಜಾರು ಏನಪ್ಪ ಅಂದರೆ, ಮರಕ್ಕೆ ಎಲ್ಲಿ ಬಂತಲ್ಲೇ ಬರೆದು ಬಿಟ್ಟಿದ್ದಾರೆ ಗುರು ಹೆಸರುಗಳನ್ನ. ಆ ಥರ ಯಾಕೆ ಬರ್ತಾರೋ ಏನೋ ಗೊತ್ತಿರೋ ಜನಗಳು ಬರ್ತಾರೆ ಆರಾಮಾಗಿ ನೋಡ್ಕೊಂಡು ಕ್ಲೀನಾಗಿ ಕಸ ಹಾಕ್ದೇನೆ. ನಾವು ಪ್ರತಿಯೊಂದು ಬೇರೆಗೂ ಹೆಸರು ಬರ್ತಿದ್ದಾರೆ. ಅದು ಏನು ಜನಗಳು ಏನು ಅರ್ಥನೇ ಆಗಿಲ್ಲ. ಹೆಸರು ಗಿಡದ ಮೇಲೇ ಬರಿಬೇಕಾ? ಬೇರೆ ಜಾಗನೇ ಇಲ್ಲ. ಜಾಗ ಪೆನ್ನು ಬುಕ್ಕು ಇದೆಯಲ್ಲ ಅದ್ರ ಮೇಲೆ ಬರಿಬೋದು. ಇಲ್ಲ ಬ್ಯಾನರ್ ಮಾಡಿ ಹಾಕ್ಸ್ಕೊಳ್ಳಿ. ಎಲ್ಲರಿಗೂ ಗೊತ್ತಾಗುತ್ತೆ ಬ್ಯಾನರ್ ಮಾಡಿ ಹಾಕ್ಸ್ಕೊಂಡಾರೆ. ಅದು ಬಿಟ್ಟು ಗೋಡೆಗಳ ಮೇಲೆ ಐತಿಹಾಸಿಕ ಸ್ಥಳಗಳು ಗೋಡೆಗಳ ಮೇಲೆ ಈ ಮರದಗಳ ಮೇಲೆ ಏನು ಹಂಗೆ ಬರೆಯೋದು? ಚೆನ್ನಾಗಿ ಕಾಣಿಸ್ತದೆ ನಿಮಗೆ? ಒಂದ್ಸರಿ ಯೋಚನೆ ಮಾಡಿ. ಬರೆದಿರೋರು ಬರಿಬೋದಾ? ಅದೇ ಬೇರೆಯವ್ರು ಬಂದು ನಿಮ್ಮ ಮುಖದ ಮೇಲೆ, ಕೈ ಮೇಲೆ, ಬೆನ್ನ ಮೇಲೆ ಬರೆದ್ರೆ ಚೆನ್ನಾಗಿರುತ್ತಾ? ಅದನ್ನು ಒಂದು ಜೀವ ಅಲ್ವಾ? ಯೋಚನೆ ಮಾಡಿ, ಮರಗಳ ಬಗ್ಗೆ ಯೋಚನೆ ಮಾಡಿ, ರಕ್ಷಣೆ ಮಾಡಿ ಮರಗಳನ್ನ. ಹಾಕ್ರಿ ಮನೆ ಮುಂದೆ ಒಂದೊಂದು ಮರಗಳನ್ನ. ಕೂತ್ಕೊಳ್ಳೋಕ್ಕಾಗುತ್ತೆ, ಬಿಸಿಲು ಕಡಿಮೆ ಆಗುತ್ತೆ. ಅದು ಬಿಟ್ಟು ನಾನು ಮರದ ಮೇಲೆ ಬರದೆ ಕತ್ತರಿಸಿದೆ ಮರನ ಅಂದರೆ ಇದು ನನಗೆ ಚೆನ್ನಾಗಿ ಕಂಡಿಲ್ಲ ಗುರು. ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ನನಗಂತೂ ಆ ಮರಗಳು ನೋಡಿ. ಪ್ರತಿಯೊಂದು ಮರದ ಮೇಲೆ ಬರೆದಿದ್ದಾರೆ. ಏನು ಜನಗಳಪ್ಪ, ಹಂಗೆ ಬರಿಬೇಡ್ರಿ. ಬಂದಿರೋದು ಕ್ಲೀನಾಗಿ ನೋಡ್ಕೊಂಡು ಹೋಗಿ. ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ನಿಮಗೆ. ಚೆನ್ನಾಗಿದೆ ಪ್ಲೇಸು, ಬಂದು ನೋಡ್ಕೊಂಡು ಹೋಗಿ.